ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಸಂತ್ರಸ್ತೆಯಾಗಿದ್ದಂತಹ ಒಬ್ಬ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ನಿನ್ನೆ ಆಯಿತು. ಸಿನಿಮೀಯ ರೀತಿಯಲ್ಲಿ ನಿನ್ನೆ ಇಡೀ ಘಟನೆಯ ಬೆಳವಣಿಗೆ ನಡೀತಾ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಅವರನ್ನ ಬಂಧಿಸಲಾಯಿತು. ಎಸ್ಐಟಿ ಅಧಿಕಾರಿಗಳ ತಂಡ ಇವರ ಆಂಟಿಸಿಪೇಟರಿ ಬೇಲ್ ಯಾವಾಗ ರಿಜೆಕ್ಟ್ ಆಯಿತು, ವಿತಿನ್ ಮೂಮೆಂಟ್ಸ್ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸೋ ಕೆಲಸಕ್ಕೆ ಮುಂದಾದ್ರು. ಮೈಸೂರಿನ KR ನಗರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿರುತ್ತೆ. 364A ಸೆಕ್ಷನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ನಾನ್ ಬೇಲಬಲ್ ಸೆಕ್ಷನ್. ಈಗಾಗಲೇ ಪ್ರಕರಣದ A2 ಸತೀಶ್ ಬಾಬಣ್ಣಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. SIT ನೋಟಿಸ್ ಕೊಟ್ಟರು ಕೂಡ, ಪದೇ ಪದೇ ನೋಟಿಸ್ ಕೊಟ್ಟರು ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಹಾಜರಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 3 ಸಲ ಗೈರಾಗಿದ್ರು. ಮಧ್ಯಂತರ ಜಾಮೀನು ಅರ್ಜಿ ಕೂಡ ನಿನ್ನೆ ವಜಾ ಆದ ಬೆನ್ನಲ್ಲೇ SIT ಅಧಿಕಾರಿಗಳು ಫೀಲ್ಡ್ಗಿಳಿದ್ರು. ಆಕ್ಟಿವ್ ಆಗಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರು. ಪ್ರಕರಣ ಬೆಳಕಿಗೆ ಬಂದ 4 ದಿನಗಳ ಬಳಿಕ ಆರೋಪಿ ರೇವಣ್ಣನನ್ನ ಬಂಧಿಸೋ ಕೆಲಸವನ್ನ ಕೂಡ SIT ಅಧಿಕಾರಿಗಳು ಮಾಡಿದ್ರು. 28ನೇ ತಾರೀಕು ಕಿಡ್ನಾಪ್ ಕೇಸನ್ನ ಕೊಟ್ಟಿರ್ತಾರೆ. KR ನಗರದಲ್ಲಿ ಸಂತ್ರಸ್ತೆಯ ಪುತ್ರ ಜೊತೆಗೆ ಪೊಲೀಸ್ನವರು ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ ಹಾಗೂ ತನ್ನ ತಾಯಿಯನ್ನ ರಕ್ಷಿಸ್ತಾ ಇಲ್ಲ ಅಂತೆಲ್ಲ ಅನೇಕ ವಿಚಾರಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ. ಈ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದಂತಹ SIT ಅಧಿಕಾರಿಗಳು ರೇವಣ್ಣ ಅವರ ಆಪ್ತನ ಮನೆಯಲ್ಲಿ ಆ ಸಂತ್ರಸ್ತೆಯನ್ನ ಸೆಕ್ಯೂರ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ದೃಶ್ಯಾವಳಿಗಳು ನಿನ್ನೆ ಅವರು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ದೃಶ್ಯಾವಳಿಗಳು. ದೇವೇಗೌಡರ ನಿವಾಸದಲ್ಲಿ ಎಚ್.ಡಿ. ರೇವಣ್ಣ ಅವರು ಬಾಗಿಲು ತೆರಿತಾ ಇದ್ದ ಹಾಗೆ ಆಚೆ ಕಾದು ನಿಂತಿದ್ದಂತಹ SIT ಅಧಿಕಾರಿಗಳು ನಿಮ್ಮನ್ನು ನಾವು ವಶಕ್ಕೆ ಪಡಿತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ರೀಸನ್ ಏನು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿಂದ ನೇರವಾಗಿ SIT ಅಧಿಕಾರಿಗಳು ಅವರ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಪ್ರೊಸೀಜರ್ ಕೂಡ ಮುಗಿದಿದೆ. ಸೊ ಆರೋಪಿಯನ್ನ ಬಂಧಿಸಿದ 24 ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಸೊ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಬೇಸಿಕ್ ಇನ್ಫಾರ್ಮೇಷನ್ನ ಕಲೆ ಹಾಕೋ ಕೆಲಸವನ್ನು ಮಾಡಿರ್ತಾರೆ. ಅಂದರೆ ಯಾವ್ಯಾವ ಹೇಳಿಕೆಗಳು ಇಲ್ಲಿ ತನಕ ಸಂತ್ರಸ್ತೆಯರು ಕೊಟ್ಟಿದ್ದಾರಲ್ವಾ, ಆ ಹೇಳಿಕೆಗಳು ಮತ್ತು ಈ ಕಿಡ್ನಾಪ್ ಕೇಸ್ನಲ್ಲಿ ಇವರ ಪಾತ್ರ, ಇವರ PA ಮನೆಯಲ್ಲಿ ಸೆಕ್ಯೂರ್ ಮಾಡಿದ್ದಲ್ವಾ. ಸೊ ಹಾಗಾದರೆ ಟೈಮ್ ಲೈನ್ ನಾವು ನೋಡ್ತಾ ಹೋಗೋದಾದರೆ ಏನೇನಾಯ್ತು ನಿನ್ನೆ ಇಡೀ ದಿನದ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗೋದಾದರೆ ಏನೇನು ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಸೊ ಸಂಜೆ 6:15ಕ್ಕೆ ರೇವಣ್ಣ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗುತ್ತೆ. 6:15 ಅಷ್ಟೊತ್ತಿಗೆ ರೇವಣ್ಣ ಅವರ ಅರ್ಜಿ ಇರುತ್ತಲ್ಲ, ಅದು ಪುರಸ್ಕಾರ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ಕೋರ್ಟ್ ಇಲ್ಲಿ ಅಭಿಪ್ರಾಯವನ್ನು ಪಡುತ್ತೆ. ಸೊ ಇದು ಮೇಜರ್ ಹಿನ್ನಡೆ ಆಗುತ್ತೆ. ಆಮೇಲೆ ಇದು ಯಾವಾಗ ಹಿನ್ನಡೆ ಆಯಿತು ಆವಾಗಲೇ ಅರೆಸ್ಟ್ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಅಂತೂ ಇತ್ತು. ಆಮೇಲೆ ಸಂಜೆ 6:30 ಅಷ್ಟೊತ್ತಿಗೆ ಜಸ್ಟ್ ಒಂದು ಮಿನಿಟ್ಸಲ್ಲಿ ಒಂದು 15 ನಿಮಿಷದಲ್ಲಿ ಯಾವಾಗ ಇಲ್ಲಿ ಕೋರ್ಟ್ ಈ ಅಬ್ಸರ್ವೇಷನನ್ನು ಮಾಡುತ್ತೋ 1.5 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿ, ಸೊ 15 ನಿಮಿಷಗಳಲ್ಲಿ ದೇವೇಗೌಡರ ನಿವಾಸಕ್ಕೆ SIT ಟೀಮ್ ಬರುತ್ತೆ. SIT ಟೀಮ್ ಬಂದ ನಂತರ ಒಂದು 15 ನಿಮಿಷ ಬಾಗಿಲು ಓಪನ್ ಮಾಡಲ್ಲ. ನಾಟಕೀಯ ಬೆಳವಣಿಗೆಗಳಾಗ್ತಾ ಇರುತ್ತೆ, ಹೈಡ್ರಾಮಾ ಆಗ್ತಾ ಇರುತ್ತೆ. ಸೊ ಸಂಜೆ 6:31 ಅಷ್ಟೊತ್ತಿಗೆ ಗೌಡರ ಮನೆ ಬಾಗಿಲನ್ನ SIT ಅಧಿಕಾರಿಗಳು ತಟ್ತಾರೆ, ಕದ ಬಡಿತಾರೆ. ರೇವಣ್ಣ ಅವ್ರನ್ನ ಹುಡುಕೊಂಡು ಬಂದು ಅವರ ತಲಾಶ್ ನಿಲ್ಲೋದೆ ದೇವೇಗೌಡರ ನಿವಾಸದಲ್ಲಿ. ಸೊ ಅವ್ರು ತುಂಬ ಶ್ಯೂರ್ ಇರ್ತಾರೆ ಇಲ್ಲೇ ಇರ್ತಾರೆ ಅವರು ಅಂತ. ಗೌಡ್ರ ಮನೆಯ 2 ಬಾಗಿಲುಗಳಲ್ಲಿ SIT ಅಧಿಕಾರಿಗಳು ಇರ್ತಾರೆ. ಮುಂಬಾಗ್ಲಲ್ಲೂ ಇರ್ತಾರೆ, ಹಿಂಬಾಗ್ಲಲ್ಲೂ ಕೂಡ ಇರ್ತಾರೆ. 25 ನಿಮಿಷ ಗೌಡ್ರ ಮನೆ ಬಾಗಿಲು ಓಪನ್ ಆಗೋದೇ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಆಲ್ಮೋಸ್ಟ್ ಒಂದು 20-25 ನಿಮಿಷ ಓಪನ್ ಯಾರು ಮಾಡ್ತಾರೆ, ಎಲ್ಲಿದ್ದಾರೆ, ರೇವಣ್ಣ ಅವರು ಇದೇ ನಿವಾಸದಲ್ಲಿದ್ದಾರೆ, ಖಚಿತ ಇನ್ಫಾರ್ಮೇಷನ್ SIT ಅಧಿಕಾರಿಗಳಿಗೆ ಇದೆಯಾ, ಎಲ್ಲ ಮಾಹಿತಿಗಳು ಕೂಡ ತೀರಾ ಕುತೂಹಲಕ್ಕೆ ಕಾರಣ ಆಗ್ತಾ ಇರುತ್ತೆ. ಕುತೂಹಲಕಾರಿ ಘಟ್ಟವನ್ನು ತಲುಪುತ್ತೆ. ಅದಾದ ನಂತರ ಸಂಜೆ 6:55 ಸುಮಾರಿಗೆ ಗೌಡರ ಮನೆ ಬಾಗಿಲನ್ನು ರೇವಣ್ಣ ಅವರೇ ಓಪನ್ ಮಾಡ್ತಾರೆ. ಆಚೆ ಬರ್ತಾರೆ ಅವರೇ ಬಾಗಿಲು ತೆಗೆದು. ಸಂಜೆ 6:56ಕ್ಕೆ ಕರೆಕ್ಟಾಗಿ 1 ಮಿನಿಟಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧಿಸ್ತಾರೆ. ರೇವಣ್ಣ ಬಂದ್ರು. ಬಂಧನ ಗಾಡಿ ಅರೆಸ್ಟ್
ಹಲೋ ಒಂದೇ ಒಂದು ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಅಂದ್ರೆ ವಶಕ್ಕೆ ಪಡೆದು ಅಲ್ಲಿಂದ ಅರೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ SIT ಅಧಿಕಾರಿಗಳು ಕೂಡ ಖಚಿತಪಡಿಸುವಂತಹ ಸಂದರ್ಭದ ದೃಶ್ಯಾವಳಿಗಳಿವು. ಬಂಧನವನ್ನ ಖಚಿತಪಡಿಸ್ತಾರೆ. ಆಮೇಲೆ ತುಂಬಾ ಪ್ರೆಷರ್ ಇರುತ್ತೆ SIT ಅಧಿಕಾರಿಗಳ ಮೇಲೂ ಕೂಡ, ಯಾಕಂದ್ರೆ ಕಿಡ್ನಾಪ್ ಕೇಸ್ನಲ್ಲಿ A2 ಅರೆಸ್ಟ್ ಆಗಿದ್ದಾರೆ, A1 ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಇನ್ನು ಎಷ್ಟು ಸಮಯ ಬೇಕು, ನಿಜವಾಗ್ಲೂ ಎಫರ್ಟ್ ಹಾಕ್ತಾ ಇದ್ದೀರಾ ಅಥವಾ ನಾಮಕೆ ವಾಸ್ತೆ ಎಫರ್ಟ್ ಹಾಕ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು SIT ಅಧಿಕಾರಿಗಳ ತನಿಖೆಯ ಬಗ್ಗೆ ಅನುಮಾನದ ಮುಳ್ಳು ಬೆಳೀತಾ ಇರುತ್ತೆ. ಸೊ ಫೈನಲಿ SIT ಅಧಿಕಾರಿಗಳು ರೇವಣ್ಣ ಅವರನ್ನ ಕಿಡ್ನಾಪ್ ಕೇಸ್ನ A1 ಆಗಿರುವಂತಹ ಅಕ್ಯೂಸ್ಡ್ ಆರೋಪಿಯಾಗಿರುವಂತಹ ರೇವಣ್ಣ ಅವರನ್ನ ಬಂಧಿಸಿ ಕರೆದೊಯ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಇವ್ರು ಸಿಕ್ಕಿದ್ದು ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ. ನೋಡಿ, ಅವರ ಬದುಕಿನ ಸಂಧ್ಯಾ ಕಾಲದಲ್ಲಿ ಮಗ ಹಾಗೂ ಮೊಮ್ಮಗನ ಕಾರಣದಿಂದ ಎಂಥ ಕಪ್ಪು ಚುಕ್ಕೆಯನ್ನ ನೋಡ್ಬೇಕಾಗಿ ಬರ್ತಾ ಇದೆ. ಒಟ್ಟಿನಲ್ಲಿ ಆ ಹಿರಿ ಜೀವ ಎಷ್ಟು ಕುಗ್ಗಿರಬೇಡ, ಈ ಥರದ ಅನೇಕ ಪ್ರಶ್ನೆಗಳು ಕೂಡ ಇರುತ್ತೆ. ಏನೇ ಆಗಲಿ, ದೇವೇಗೌಡರ ನಿವಾಸದಲ್ಲೇ HD ರೇವಣ್ಣ ಅವರು ನಿನ್ನೆ SIT ಅಧಿಕಾರಿಗಳಿಗೆ ಸಿಕ್ಕಿತ್ತು. ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು. ಪದೇ ಪದೇ 41A ಪ್ರಕಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ರು. ಎಲ್ಲವನ್ನ ಗಾಳಿಗೆ ತರೋ ಕೆಲಸವನ್ನ ರೇವಣ್ಣ ಅವರು ಮಾಡಿದ್ರು.